ಎಲ್ಲರಿಗೂ ನಮಸ್ಕಾರ. ಕಾದಂಬರಿ ಹೆಸರು ಜೋಕಾಲಿ, ಸಂಚಿಕೆ 2, ಮುಂದುವರೆದ ಭಾಗ. ನೌಫಲ್ನ ಗೆಳೆಯನಾದ ಆರಿಫ್ ಆಟದ ಬಯಲಿನಲ್ಲಿ ಆಡುತ್ತಿದ್ದ ಎಲ್ಲ ಮಕ್ಕಳನ್ನು ಒಮ್ಮೆ ಜೋರಾಗಿ ಕೂಗಿ ಕರೆದ. ಆರಿಫ್ನ ಧ್ವನಿಗೆ ಓಗೊಟ್ಟು ಆಟದಲ್ಲಿ ತಲ್ಲೀನರಾಗಿದ್ದ ಎಲ್ಲ ಮಕ್ಕಳು ಅವನ ಹತ್ತಿರ ಓಡಿ ಬಂದು ಸುತ್ತುವರೆದು ನಿಂತರು. ನೌಫಲ್ ಹೇಳಿದ, ಲೋ ಆರಿಫ್, ನಾವೆಲ್ಲ ಆ ಮರದಲ್ಲಿ ಎಷ್ಟೊಂದು ಖುಷಿ ಖುಷಿಯಿಂದ ಆಟ ಆಡ್ತಿದ್ದೆವು. ಇಷ್ಟೊಂದು ಗಾಬರಿಯಿಂದ ನಮ್ಮನ್ನೆಲ್ಲ ಕರೆದ ಉದ್ದೇಶವೇನಾದರೂ ಏನು? ನಮ್ಮಿಂದ ಏನಾದರೂ ಆಗಬೇಕಿತ್ತಾ? ಇಲ್ಲಿ ಕೇಳ್ರೋ, ನಾನು ಚಿಕ್ಕಂದಿನಿಂದಲೇ ನೋಡ್ತಾ ಇದ್ದೇನೆ. ನಾವೆಲ್ಲ ಯಾವಾಗ ನೋಡಿದರೂ ಮರಕೋತಿ, ಕಣ್ಣಮುಚ್ಚಾಲೆ, ಕುಂಟೆಬಿಲ್ಲೆ, ಲಗೋರಿ, ಗೋಲಿ, ಕಬಡ್ಡಿ ಇಂತಹದೇ ಮಾಮೂಲಿ ಆಟ ಆಡ್ತಾ ಇರುತ್ತೇವೆ. ಯಾವಾಗಲೂ ಇದೇ ಆಟ ಆಡಿದರೆ ಮಜಾ ಇರೋದಿಲ್ಲ ಕಣೋ. ಯಾವುದಾದರೂ ಹೊಸ ಆಟ ಆಡೋಣ ಅಂತ ನಿಮ್ಮನ್ನು ಇಲ್ಲಿಗೆ ಕರೆದೆ ಅಷ್ಟೇ. ಆಗ ರಾಹಿಲ ಎನ್ನುವವಳು ಮಧ್ಯೆ ಬಾಯಿ ಹಾಕಿ, ಏನು ಹೊಸ ಆಟ ಆಡೋದಾ? ನಮಗೆ ಯಾವುದೇ ಹೊಸ ಆಟ ಅನುಭವವಿಲ್ಲ. ಆರಿಫ್, ನಿನಗೆ ಯಾವುದಾದರೂ ಹೊಸ ಆಟ ಗೊತ್ತಿದ್ದರೆ ಹೇಳು, ನಾವೆಲ್ಲರೂ ಸೇರಿ ಜೊತೆಯಲ್ಲೇ ಆಡೋಣ. ಆರಿಫ್ ಹೇಳಿದ, ಮೊನ್ನೆ ನನ್ನ ಅಪ್ಪ ಅಮ್ಮನ ಜೊತೆ ಪಕ್ಕದೂರಿನಲ್ಲಿದ್ದ ನಮ್ಮ ಸಂಬಂಧಿಕರ ಮನೆಗೆ ಮದುವೆ ಕಾರ್ಯಕ್ಕೆ ಹೋಗಿದ್ದೆವು. ಆ ಮದುವೆ ಮನೆಯಲ್ಲಿ ತುಂಬ ಜನರು ನೆರೆದಿದ್ದರು. ಮನೆಯ ಅಂಗಳದ ಸುತ್ತ ದೊಡ್ಡ ಚಪ್ಪರ ಹಾಕಿ ಬಂದ ಅತಿಥಿಗಳಿಗೆ ಊಟೋಪಚಾರ ಕೊಟ್ಟು ಸತ್ಕರಿಸುವುದು, ಮದುಮಗ ಮತ್ತು ಮದುಮಗಳ ತಂದೆಯ ಕೈ ಹಿಡಿದು ಉಸ್ತಾದರೊಬ್ಬರು ನಿಕಾಹ್ ನಡೆಸಿಕೊಡುವುದು, ಒಬ್ಬ ಮದುಮಗನಿಗೆ ಹೂವಿನ ಹಾರ ಹಾಕುವುದು, ಮದುಮಗಳಿಗೆ ಅವಳ ಗೆಳತಿಯರೆಲ್ಲ ಸೇರಿ ಶೃಂಗಾರ ಮಾಡುವುದು, ಮದುಮಗನನ್ನು ಅವನ ಗೆಳೆಯರೆಲ್ಲರೂ ಸೇರಿ ಮದುಮಗಳ ಮನೆಗೆ ಕರೆತರುವುದು, ಮದುಮಗನ ಕೊರಳಿನಲ್ಲಿದ್ದ ಹೂವಿನ ಹಾರವನ್ನು ಮತ್ತೆ ಮದುಮಗಳ ಕೊರಳಿಗೆ ಹಾಕುವುದು. ಆ ಮದುವೆ ಕಾರ್ಯ ಎಷ್ಟೊಂದು ಆಡಂಬರದಿಂದ ಕೂಡಿತ್ತು ಗೊತ್ತಾ? ಅಲ್ಲಿನ ಒಂದೊಂದು ದೃಶ್ಯವನ್ನು ನೋಡಲು 2 ಕಣ್ಣು ಸಾಲದು, ಅಷ್ಟೊಂದು ಸೊಗಸಾಗಿತ್ತು. ಹೇ ನೌಫಲ್, ನಾವೆಲ್ಲರೂ ಸೇರಿ ಒಮ್ಮೆ ತಮಾಷೆಗಾಗಿ ದೊಡ್ಡವರು ನಡೆಸುವ ಮದುವೆಯಂತೆ ಮದುವೆ ಆಟ ಆಡಿದರೆ ಹೇಗೆ? ರಾಹಿಲ ನಗುತ್ತಾ ಹೇಳಿದಳು. ಲೋ, ಏನು ನಾವು ಮದುವೆ ಆಟ ಆಡುವುದಾ? ಬೊಂಬೆಗಳಿಗಾದರೆ ನಾವು ಎಷ್ಟೋ ಸಲ ಮದುವೆ ಮಾಡಿಸಿದ್ದೆವು. ನಮ್ಮೊಳಗೆ ಮದುವೆಯಾಟನ? ಬೇಡ ಕಣೋ, ನಮ್ಮ ಮದುವೆಯಾಟ ದೊಡ್ಡವರೇನಾದರೂ ನೋಡಿದರೆ ಅಷ್ಟೇ ಗತಿ. ಹೇ ರಾಹಿಲ, ಸ್ವಲ್ಪ ಬಾಯಿಗೆ ಬೀಗ ಹಾಕ್ತೀಯಾ? ನೀನು ಯಾವಾಗ ನೋಡಿದರೂ ಮಾತನಾಡುವಾಗ ಮಧ್ಯೆ ಬಾಯಿ ಹಾಕದೇ ಇದ್ದರೆ ಉಂಡದ್ದು ಜೀರ್ಣ ಆಗೋದಿಲ್ಲ